16ನೇ ಕಕ್ಷದಲ್ಲಿ ಬರುವಂತಹ ಅವರ ಅವತಾರಗಳು ಅದರ ಬಗ್ಗೆ ಹೇಳ್ತಾರೆ. ಕಮಲ ಸಂಭವ ಭವರೆನಿಪ ಸಂಯಮಿ ಮರೀಚಿ ಅತ್ರಿ ಅಂಗಿರ ಸುಮತಿ ಪುಲಹ ಕ್ರತು ವಸಿಷ್ಠ ಪುಲಶ್ಚ ಮುನಿ. ಇವೆಲ್ಲ ಯಾರು? ಕಮಲ ಸಂಭವ ಭವರು. ಕಮಲ ಸಂಭವ ಅಂದ್ರೆ ಯಾರು? ಕಮಲದಿಂದ ಹುಟ್ಟಿದವನು ಅಂದ್ರೆ ಬ್ರಹ್ಮದೇವರು. ಕಮಲ ಸಂಭವ ಅಂದ್ರೆ ಬ್ರಹ್ಮದೇವರು. ಕಮಲ ಸಂಭವ ಭವರು. ಭವರು ಅಂದ್ರೆ ಹುಟ್ಟಿದವರು. ಕಮಲ ಸಂಭವದಿಂದ ಹುಟ್ಟಿದವರು ಅಂದ್ರೆ ಬ್ರಹ್ಮದೇವರಿಂದ ಹುಟ್ಟಿದವರು ಅಂತ ಅರ್ಥ. ಕಮಲ ಸಂಭವ ಭವರೆನಿಪ ಅಂದ್ರೆ ಬ್ರಹ್ಮದೇವರಿಂದ ಹುಟ್ಟಿದಂತಹ ಯಾರು? ಸಂಯಮಿ. ಸಂಯಮಿ ಅಂದ್ರೆ ಋಷಿಗಳು ಅಂತ ಅರ್ಥ. ಸಂಯಮಿ ಅಂತಂದ್ರೆ ಋಷಿಗಳಿಗೆ ಹೆಸರು. ಚೆಂದಾಗಿ ಯಮ ನಿಯಮಗಳನ್ನು ಪಾಲನೆ ಮಾಡೋರು, ಅದಕ್ಕಾಗಿ ಋಷಿಗಳಿಗೆ ಸಂಯಮಿಗಳು ಅಂತ ಕರೀತಾರೆ. ಹೀಗಾಗಿ ಆ ಸಂಯಮಿಗಳಾದ ಅಂದ್ರೆ ಋಷಿಗಳಾದಂತಹ ಯಾರು? ಮರೀಚಿ, ಅತ್ರಿ, ಅಂಗಿರ, ಸುಮತಿ ಪುಲಹ. ಸುಮತಿ ಮತ್ತೆ ಸುಮತಿ ಅಂತ ಒಂದು ಹೆಸರು ಅನ್ಕೋಬೇಡ್ರಿ. ಮತ್ತ ಸುಮತಿ ಎಂಬುದು ಪುಲಹ ಎಂಬೋ ಮುನಿಗೆ ಕೊಟ್ಟಂತಹ ವಿಶೇಷಣ, ಅಬ್ಜೆಕ್ಟಿವ್ ಅದು. ಸುಮತಿ ಪುಲಹ ಅಂದ್ರೆ ಉತ್ತಮವಾದ ಮತಿ ಉಳ್ಳ ಪುಲಹ ಎಂಬಂತಹ ಮಹರ್ಷಿ. ಕ್ರತು, ವಸಿಷ್ಠ, ಪುಲಶ್ಚ ಮುನಿ. ಈ 7 ಜನ ಏನಿದ್ದಾರಲ್ಲ, ಯಾರು? ಮರೀಚಿ, ಅತ್ರಿ, ಅಂಗಿರ, ಪುಲಹ, ಕ್ರತು, ವಸಿಷ್ಠ, ಪುಲಶ್ಚ. ಈ 7 ಜನ ಯಾರು? ಕಮಲ ಸಂಭವ ಭವರು ಅಂದ್ರೆ ಬ್ರಹ್ಮದೇವರ ಮಕ್ಕಳು. 7 ಜನ ಈ ಸಪ್ತರ್ಷಿಗಳು ಮಾತು. ಇವರು ಯಾವ ಸಪ್ತರ್ಷಿಗಳು? ಸ್ವಯಂಭೂ ಮನ್ವಂತರದಲ್ಲಿ ಸಪ್ತರ್ಷಿಗಳು ಇವರು. ಈಗ ವೈವಸ್ವತ ಮನುವಿನಲ್ಲಿ ಸಪ್ತರ್ಷಿಗಳು ಬೇರೆ. ನೀವೇನು ಈ ಋಷಿ ಸಪ್ತಮಿ, ಋಷಿ ಪಂಚಮಿ ಮಾಡುವಾಗ ಏನು ಋಷಿ ಪೂಜಾ ಮಾಡ್ತಾರಲ್ಲ, ಕಶ್ಯಪೋತ್ರಿರ ಭರದ್ವಾಜ, ವಿಶ್ವಾಮಿತ್ರೋಥ ಗೌತಮ, ಜಮದಗ್ನಿರ ವಸಿಷ್ಠಶ್ಚ. ಇವರು 7 ಜನ ಈಗಿನ ವೈವಸ್ವತ ಮನ್ವಂತರದಲ್ಲಿರುವಂತಹ ಸಪ್ತರ್ಷಿಗಳು ಇವರು. ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ ಇರುವಂತಹ ಸಪ್ತರ್ಷಿಗಳು ಇವರು, ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳು, ಕಮಲ ಸಂಭವ ಭವರು. ಈ 7 ಜನ. ಈ 7 ಜನ ಎಲ್ಲಿ ಬರ್ತಾರೆ? ಈ 16ನೇ ಕಕ್ಷದಲ್ಲಿ ಬರ್ತಾರೆ. ಅಂದ್ರೆ ಅಗ್ನಿ 15ನೇ ಕಕ್ಷ. ಅದಾದ ನಂತರ 16ನೇ ಕಕ್ಷದಲ್ಲಿ ಈ 7 ಜನ ಸಪ್ತರ್ಷಿಗಳು ಬರ್ತಾರೆ. ಕಮಲ ಸಂಭವ ಭವರೆನಿಪ ಸಂಯಮಿ ಮರೀಚಿ, ಅತ್ರಿ, ಅಂಗಿರ, ಸುಮತಿ ಪುಲಹ, ಕ್ರತು, ವಸಿಷ್ಠ, ಪುಲಶ್ಚ ಮುನಿ. ಇಷ್ಟೂ ಜನ 7 ಜನ ಸಪ್ತರ್ಷಿಗಳು ಏನಿದ್ದಾರಲ್ಲ, ಇವರು ಸ್ವಾಹಾರಮಣಗೆ ಅಧಮರು. ಸ್ವಾಹಾರಮಣ. ಸ್ವಾಹಾರಮಣ ಅಂದ್ರೆ ಏನಂತ ಅರ್ಥ? ಸ್ವಾಹ ಅಂದ್ರೆ ಯಾರು? ಅಗ್ನಿದೇವರ ಹೆಂಡತಿ. ಸ್ವಾಹಾರಮಣ ಅಂದ್ರೆ ಅಗ್ನಿದೇವರು ಅಂತ ಅರ್ಥ. ಸೊ ಇವರೆಲ್ಲರೂ ಕೂಡ ಈ ಸಪ್ತರ್ಷಿಗಳು ಸ್ವಾಹಾರಮಣಗೆ ಅಂದ್ರೆ ಅಗ್ನಿದೇವರಿಗೆ ಅಧಮರು, ಕಡಿಮೆ. ಯಾಕೆ? ಅಗ್ನಿ 15ನೇ ಕಕ್ಷದಲ್ಲಿ ಬಂದ, ಅವರಿಗಿಂತಲೂ ಕಡಿಮೆಯಾದವರು 16ನೇ ಕಕ್ಷದಲ್ಲಿ ಬಂದಂತಹ ಈ ಸಪ್ತರ್ಷಿಗಳು ಅಂತ ಅರ್ಥ. ಹೀಗಾಗಿ 16ನೇ ಕಕ್ಷ ಆಯಿತು. ಇದಾದ ಮೇಲಕ್ಕೆ ಇನ್ನು 17ನೇ ಕಕ್ಷದ ಬಗ್ಗೆ ಹೇಳ್ತಾರೆ. 17ನೇ ಕಕ್ಷದಲ್ಲಿ ಯಾರು ಬಂದಿದ್ದಾರೆ? ಮಿತ್ರನಾಮಕ ದ್ಯುಮಣಿ, ರಾಹುಯುಕ್ತ ಭೀಷ್ಮಕ, ಯಮಳ ರೂಪನು, ತಾರನಾಮಕ ನೆನಿಪ್ಪ ತ್ರೇತೆಯಳು. 17ನೇ ಕಕ್ಷದಲ್ಲಿ ಮಿತ್ರನಾಮಕ ದ್ಯುಮಣಿ. ದ್ಯುಮಣಿ ಅಂತಂದ್ರೆ ಸೂರ್ಯ. ಸೂರ್ಯನಿಗೆ ದ್ಯುಮಣಿ ಅಂತ ಹೆಸರು. ದ್ಯು ಅಂದ್ರೆ ಆಕಾಶ, ದ್ಯುಮಣಿ ಅಂದ್ರೆ ಆಕಾಶದಲ್ಲಿ ಒಳ್ಳೆ ಮಣಿಯಂತೆ ಪ್ರಕಾಶಮಾನನಾದವನು ಅಂದ್ರೆ ಸೂರ್ಯ ಅಂತ ಅರ್ಥ. ಸೊ ಈ ದ್ವಾದಶಾದಿತ್ಯರಲ್ಲಿ ಮಿತ್ರ ಎನ್ನುವಂತಹ ಒಬ್ಬ ಸೂರ್ಯ. ಮಿತ್ರನಾಮಕ ದ್ಯುಮಣಿ ಅಂದ್ರೆ ಮಿತ್ರ ಎಂಬ ಹೆಸರುಳ್ಳ ಸೂರ್ಯ ಅಂತ ಅರ್ಥ. ಆ ಮಿತ್ರನಾಮಕ ಸೂರ್ಯ ಇವನು ಈ 17ನೇ ಕಕ್ಷದಲ್ಲಿ ಬರತಕ್ಕಂಥವನು. ಮತ್ತು ಈತನಿಗೆ, ಈ ಮಿತ್ರನಾಮಕ ಸೂರ್ಯನಿಗೆ ಇರುವಂತಹ ಅವತಾರಗಳ ಬಗ್ಗೆ ಹೇಳ್ತಾರೆ. ಈಗೆಲ್ಲ ಇದು ಆವೇಶ ಅವತಾರ ಸಂಧಿ ಅಲ್ಲ, ಹೀಗಾಗಿ ಆಯಾ ದೇವತೆಗಳ ಅವತಾರ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮಿತ್ರನಾಮಕನೆಂಬ ಸೂರ್ಯನಿಗೆ ಯಾವ ಅವತಾರ ಅಂದ್ರೆ ರಾಹುಯುಕ್ತ ಭೀಷ್ಮಕ. ಭೀಷ್ಮಕ ರಾಜ ಹೆಸರು ಕೇಳಿರಲ್ಲ? ಯಾರು ಭೀಷ್ಮಕ? ಯಾರು? ರುಕ್ಮಿಣೀದೇವಿಯ ತಂದೆ. ಆ ಭೀಷ್ಮಕ ರಾಜ ಈ ಮಿತ್ರನಾಮಕ ಸೂರ್ಯನ ಅವತಾರ. ಅಲ್ಲಿಯೂ ಕೂಡ ಕೇವಲ ಮಿತ್ರನಾಮಕ ಸೂರ್ಯ ಅವತಾರ ಅಷ್ಟೇ ಅಲ್ಲದೆ ಆ ಭೀಷ್ಮಕ ರಾಜನಲ್ಲಿ ರಾಹುವಿನ ಆವೇಶ ಇತ್ತು. ಅದಕ್ಕಾಗಿ ಇಲ್ಲಿ ರಾಹುಯುಕ್ತ ಭೀಷ್ಮಕ ಅಂತ ಇದ್ದಾರೆ. ರಾಹುಯುಕ್ತ ಭೀಷ್ಮಕ ಅಂದ್ರೆ ಭೀಷ್ಮಕ ರಾಜ ಮಿತ್ರನಾಮಕ ಸೂರ್ಯನ ಅವತಾರ ಪ್ಲಸ್ ಇನ್ನೊಂದೇನಿತ್ತು, ಅವನಲ್ಲಿ ರಾಹುವಿನ ಅಂಶ ಇತ್ತು, ರಾಹುವಿನ ಆವೇಶ ಇತ್ತು. ಅದಕ್ಕಾಗಿ ರಾಹುಯುಕ್ತ ಭೀಷ್ಮಕ. ಇದು ಒಂದು ಅವತಾರ.
ಆ ಮಿತ್ರನಾಮಕ ಸೂರ್ಯನಿಗೆ ಒಂದು ಅವತಾರ. ಇನ್ನೊಂದೇನು, ತಾರನಾಮಕ ನೆನಪೆ ತ್ರೇತೆಯಳು. ತಾರ ಎನ್ನುವಂತಹ ಹೆಸರಿನಿಂದ ತ್ರೇತಾಯುಗದಲ್ಲಿ ಅವತಾರ ಮಾಡಿದ್ದಾನೆ. ಹೀಗಾಗಿ ಯಮಳ ರೂಪ, ಯಮಳ ಅಂತಂದ್ರೆ ಎರಡು ರೂಪಗಳು, ಎರಡು ಅವತಾರಗಳು ಈ ಮಿತ್ರನಾಮಕ ಸೂರ್ಯನಿಗೆ ಅಂತ. ಇಲ್ಲಿ ಏನೋ ಒಂದು ಸಂಶಯ ಬರ್ಬೇಕು ನಿಮಗೆ. ತಾರನಾಮಕ ನೆನಪ ತ್ರೇತೆಯಳು. ಹಾ, ವೆರಿ ಗುಡ್. ಅಲ್ಲ, ಹಿಂದೆನೆ ಹೇಳಿದ್ರು. ತಾರ, ಈ ತಾರ ಯಾರಪ್ಪ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರ ಅವತಾರ ಅಂತ ಹೇಳಿದ್ರು. ಹೌದಾ? ಮತ್ತೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ತಾರನಾಮಕ ನೆನಪ ತ್ರೇತೆಯಳು ಅಂತ ಇಲ್ಲಿ ಮಿತ್ರನಾಮಕ ಸೂರ್ಯನ ಅವತಾರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಮಗೆ ಡಿಫರೆನ್ಸ್ ಬರ್ತದ. ಮತ್ತೆ ಏನು ತಾರ ಅಂಬೋನು ಮತ್ತೆ ಬೃಹಸ್ಪತ್ಯಾಚಾರ್ಯರ ಅವತಾರನ ಅಥವಾ ಮಿತ್ರನಾಮಕ ಸೂರ್ಯನ ಅವತಾರನ ಅಂತ ಸಂಶಯ ಬರ್ತದೆ. ಅದಕ್ಕಾಗಿ ಸಂಶಯವಾಗಿ ಉಳಿದು ಬಿಡ್ತದೆ. ಯಾಕಂದ್ರೆ ಇಲ್ಲಿ ಯಾರು ಕ್ಲಾರಿಟಿ ಕೊಟ್ಟಿಲ್ಲ. ಒಂದ ತಾರ ಎಂಬಂತಹ ಕಪಿ, ಇನ್ನೊಬ್ಬ ಕಪಿ ಏನಾದರೂ ಇದ್ನೋ ತ್ರೇತಾಯುಗದಲ್ಲಿ ಗೊತ್ತಿಲ್ಲ ನಮಗೆ. ಹೀಗಾಗಿ ಮತ್ತೆ ಇಲ್ಲಿ ಹೇಳ್ಯಾರ ಅಂತಂದ್ರೆ ತಾರ ಎಂಬ ಇನ್ನೊಬ್ಬ ಹೆಸರಿನ ಕಪಿ ಯಾರಾದರೂ ಮಿತ್ರನಾಮಕ ಸೂರ್ಯನ ಅವತಾರನೋ ಶ್ರೀಮದಾಚಾರ್ಯ ತಿಳಿಸಿಲ್ಲ, ಇವರು ಇಲ್ಲಿ ಹೇಳಿಲ್ಲ. ಅದಕ್ಕೆ ಸಂಶಯ ಹಾಗೆ ಉಳಿದು ಬಿಟ್ಟದೆ. ಇದು ಈ ಒಂದು ಹರಿಕಥಾಮೃತಸಾರದಲ್ಲಿ ಒಂದು ಸಂಶಯ ಹಾಗೆ ಉಳಿದಿಟ್ಟು, ಮುಂದೆ ಯಾರಾದರೂ ಹೆಚ್ಚಿನ ರಿಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ, ಏನು ಹೇಳಲಾರ ಸದ್ಯಕ್ಕೆ. ಒಟ್ಟಿಗೆ ಎರಡು ರೂಪಗಳು ಅಂತಂದ್ರು. ಆದರೆ ಈ ತಾರ ಏನು ಬೃಹಸ್ಪತ್ಯಾಚಾರ್ಯರ ಅವತಾರ, ಮತ್ತೆ ಇಲ್ಲಿ ತಾರ ಅಂತ ಹೇಳಿದ್ದಾರಾದ ಕಾರಣ ಇನ್ನೊಬ್ಬ ಕಪಿ ಏನಾದರೂ ಇದ್ದಾನೋ ಏನೋ ಗೊತ್ತಿಲ್ಲ. ಆ ವಿಷಯವನ್ನು ಗೊತ್ತಿಲ್ಲ ಅಂತ ಹಂಗೆ ಗೊತ್ತಿಲ್ಲ ಅಂತ ಇಟ್ಕೊಂಡ್ಬಿಟ್ರೆ ಅಷ್ಟೇ ಸದ್ಯಕ್ಕೆ. ಇದು ಈ ಶ್ಲೋಕದ ತಾತ್ಪರ್ಯ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ಬ್ರಹ್ಮಪುತ್ರರಾದ ಮರೀಚಿ, ಅತ್ರಿ, ಅಂಗಿರ, ಪುಲಹ, ಕ್ರತು, ವಸಿಷ್ಠ, ಪುಲಸ್ತ್ಯ, ಈ ಸಪ್ತರ್ಷಿಗಳು ಸ್ವಾಹಾಪತಿಯಾದ ಅಗ್ನಿಗಿಂತಲೂ ಕಡಿಮೆ. ಮಿತ್ರನಾಮಕ ಸೂರ್ಯನಿಗೆ ಎರಡು ಅವತಾರಗಳು. ಮಿತ್ರನಾಮಕ ಸೂರ್ಯನಿಗೆ ಎರಡು ಅವತಾರಗಳು. ರಾಹುವಿನ ಅಂಶದಿಂದ ಕೂಡಿದ ಭೀಷ್ಮಕ ರಾಜ ಮತ್ತು ತ್ರೇತಾಯುಗದಲ್ಲಿ ತಾರ ಎಂಬ ಕಪಿ. ಕಮಲ ಸಂಭವ ಭವರೆ ನಿಪ ಸಂಯಮಿ ಮರೀಚಿ ತ್ರಿಯಂಗಿರ.
सुमति पुलः क्रतुवसिष्ठपुलस्त्य मुनिः स्वाहा रमणगधमरुमित्रनामकद्युमणिराहो युक्तभीष्मका ಯಮಳರೂಪನುತಾರನಾಮಕನೆನಿಪ ಪ್ರೇತೆಯಳು ನಿರುತಿಗೆರಡವತಾರ ದುರ್ಮುಖ ಹರಯುತ ಘಟೋತ್ಕಚನು ಪ್ರಾವಹಿ ಗುರುಮಡದಿ ತಾರಾ ಸಮರು ಪರ್ಜನ್ಯ ಗುತ್ತಮರು ಕರಿಗೊರಳ ಸಂಯುಕ್ತ ಭಗದತ್ತರ ಸುಕಥನ ಧನಪರೂಪಗಳೆರಡು ವಿಘ್ನಪ ಚಾರುದೇಷ್ಣನು ಅಶ್ವಿನಿಗಳು ಸಮ 17ನೇ ಕಕ್ಷದಲ್ಲಿ ಏನು ಮಿತ್ರನಾಮಕ ಸೂರ್ಯನ ಬಗ್ಗೆ ತಿಳಿಸಿದರು. ಮಿತ್ರನಾಮಕ ಸೂರ್ಯನ ಅವತಾರ ಬಗ್ಗೆ ತಿಳಿಸಿದರು. ಇನ್ನು 17ನೇ ಕಕ್ಷದಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ನಿವೃತ್ತಿ ಮತ್ತು ತಾರಾ ಪ್ರಾವಹಿ ಇದ್ದಾರೆ. ಹೌದಾ? ತಾರತಮ್ಯದ ಪಟ್ಟಿ ಮುಂದೆ ಇಟ್ಕೊಂಡ್ರೆ ಸುಲಭ ಆಗ್ತದೆ. 17ನೇ ಕಕ್ಷದಲ್ಲಿ ಮಿತ್ರನಾಮಕ ಸೂರ್ಯ, ಇನ್ನು ಯಾರ್ಯಾರಿದ್ದಾರೆ? ನಿವೃತ್ತಿ, ಪ್ರಾವಹಿ, ತಾರ ಇದ್ದಾರೆ. ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಿವೃತ್ತಿಗೆ 2 ಅವತಾರ. ಮಿತ್ರನ ಬಗ್ಗೆ ಹೇಳಿದ್ರು, ಮುಂದೆ ನಿವೃತ್ತಿಯ ಬಗ್ಗೆ ಹೇಳ್ತಾರೆ. ಈ ನಿವೃತ್ತಿಗೆ 2 ಅವತಾರ. ನಿವೃತ್ತಿ ಅಂದ್ರೆ ಯಾರು? ಈಗೇನು ಈ 8 ಮೂಲೆಗಳವಾದ್ರೆ ನಿವೃತ್ತಿ ಮೂಲ, ನೈಋತಿ ಮೂಲ ಅಂತಂತೀವಲ್ಲ, ಸೌತ್ ವೆಸ್ಟ್ ನೈಋತಿ. ಆ ನೈಋತಿ ದಿಕ್ಕಿಗೆ ಅಭಿಮಾನಿ ದೇವತೆ ನಿವೃತ್ತಿ ಎಂಬೋ ದೇವತೆ. ಈ ನಿವೃತ್ತಿಗೆ 2 ಅವತಾರ. ಈತ 17ನೇ ಕಕ್ಷದಲ್ಲಿ ಬರ್ತಾನೆ. ಈತಗೆ 2 ಅವತಾರ. ಯಾವ್ದ್ಯಾವುದು? ದುರ್ಮುಖ, ಹರಯುತ, ಘಟೋತ್ಕಚನು. ದುರ್ಮುಖ ಅಂತ ಒಬ್ಬ ಕಪಿ, ಅದಾದ ನಂತರ ಹರಯುತ ಘಟೋತ್ಕಚನು. ಘಟೋತ್ಕಚ ಯಾರಿ? ಘಟೋತ್ಕಚ ಭೀಮಸೇನ ದೇವರ ಮಗ. ಈ ಘಟೋತ್ಕಚನಲ್ಲಿ ಹರಯುತ, ಹರ ಅಂದ್ರೆ ರುದ್ರದೇವರು, ಹರಯುತ ಅಂದ್ರೆ ರುದ್ರದೇವರ ವಿಶೇಷ ಆವೇಶ ಘಟೋತ್ಕಚನಲ್ಲಿ. ಹೀಗಾಗಿ ರುದ್ರದೇವರ ವಿಶೇಷ ಆವೇಶದಿಂದ ಕೂಡಿದ ಘಟೋತ್ಕಚ ಇದು 1 ಅವತಾರ. ದುರ್ಮುಖ ಎಂಬುದು ಇನ್ನೊಂದು ಅವತಾರ. ಹೀಗೆ ನಿವೃತ್ತಿಗೆ 2 ಅವತಾರಗಳು. ನಿವೃತ್ತಿಗೆ 2 ಅವತಾರ, ದುರ್ಮುಖ, ಹರಯುತ, ಘಟೋತ್ಕಚನು. ಇದು ನಿವೃತ್ತಿಯ ಬಗ್ಗೆ ಹೇಳಿದರು. ಇನ್ನು ಮುಂದೆ ಪ್ರಾವಹಿ, ಬರೀ ಪ್ರಾವಹಿ ಅಂತ ಅಂದ್ಬಿಟ್ರು. ಈ ಪ್ರಾವಹಿ ಮತ್ತು ಗುರುಮಡದಿ ತಾರ ಸಮರು. ಈ 17ನೇ ಕಕ್ಷದಲ್ಲೇ ಪ್ರಾವಹಿ ಬರ್ತಾಳೆ. ಪ್ರಾವಹಿ ಅಂದ್ರೆ ಯಾರು? ಪ್ರವಹನಾಮಕ ವಾಯುವನ ಹೆಂಡತಿ ಪ್ರಾವಹಿ. ಈ ಪ್ರಾವಹಿ ಮತ್ತು ಗುರುಮಡದಿ ತಾರ. ಗುರು ಅಂತಂದ್ರೆ ದೇವತಾ ಗುರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಗುರುಮಡದಿ ಆ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾದಂತಹ ತಾರ. ಇವರು ಸಮಾನರು. ಯಾರ್ಯಾರು ಸಮಾನರು? ಪ್ರಾವಹಿ ಮತ್ತು ತಾರ. ಇವರಿಬ್ಬರು ಯಾರಿಗೆ ಸಮಾನರು? ನಿವೃತ್ತಿ, ಮಿತ್ರ. ಹೀಗಾಗಿ ಒಟ್ಟಿಗೆ 4 ಜನ 17ನೇ ಕಕ್ಷದಲ್ಲಿ ಬರತಕ್ಕಂಥವ್ರು. ಮಿತ್ರ, ನಿವೃತ್ತಿ, ತಾರಾ, ಪ್ರಾವಹಿ 4 ಜನ. ಸೊ ಇವರ 4 ಜನ ಸಮಾನರು. ಅದಕ್ಕೆ ಹಿಂದೆ ಮಿತ್ರನಾಮಕ ಸೂರ್ಯನ ಬಗ್ಗೆ ಹೇಳಿದರು, ಈಗ ನಿವೃತ್ತಿಯ ಬಗ್ಗೆ ಹೇಳಿದರು, ಮತ್ತು ಪ್ರಾವಹಿ, ತಾರ ಇವರೆಲ್ಲರೂ ಸಮಾನರು ಅಂತಂದ್ರು.
ಅದರಲ್ಲಿ ನಿರುತಿಗೆ 2 ಅವತಾರ ಅಂತ ಅಂದ್ರು, ದುರ್ಮುಖ ಮತ್ತು ಹರಯುತ ಘಟೋತ್ಕಚ. ಇನ್ನ ಪ್ರಾವಹಿ ಅವತಾರ ಏನು ಹೇಳಿಲ್ಲ, ತಾರಾ ಅವತಾರ ಹಿಂದೆ ಹೇಳಿರೋದಕ್ಕೆ ಏನು ಹೇಳಿಲ್ಲ. ಗುರು ಮಾಡದಿ ತಾರಾ ಸಮರು, ಇವರು ಪರ್ಜನ್ಯಗೆ ಉತ್ತಮರು. ಈ 4 ಜನ ಏನಿದ್ದಾರೆ 17ನೇ ಕಕ್ಷದಲ್ಲಿ ಬಂದಾರಲ್ಲ, ಇವರು ಪರ್ಜನ್ಯಗೆ ಉತ್ತಮರು. ಪರ್ಜನ್ಯ ಅಂತಂದ್ರೆ ಯಾರು? 20ನೇ ಕಕ್ಷದಲ್ಲಿ ಬರ್ತಾನೆ ಪರ್ಜನ್ಯ ನಾಮಕ ಸೂರ್ಯ. ಪರ್ಜನ್ಯ, ಗಂಗಾ ಅವರೆಲ್ಲ ಬರ್ತಾರಲ್ಲ, ಅವರು ಆ ಪರ್ಜನ್ಯಗೆ ಉತ್ತಮರು. ಯಾಕೆ? ಇವರು 17ನೇ ಕಕ್ಷದಲ್ಲಿ ಇದ್ದಾರೆ. ಅದಕ್ಕಾಗಿ ಆ ಪರ್ಜನ್ಯ ನಾಮಕ ಮೇಘಾಭಿಮಾನಿಯಾದಂತಹ ಪರ್ಜನ್ಯ, ಮೇಘಗಳಿಗೆ ಅಭಿಮಾನಿ ಪರ್ಜನ್ಯ, ಆ ಪರ್ಜನ್ಯಗೆ ಇವರು ಉತ್ತಮರು. ಆಯ್ತಾ? ಇದಾದ ಮೇಲೆ ಕರಿಗೊರಳ ಸಂಯುಕ್ತ ಭಗದತ್ತನು ಕಥನ ಧನಪರೊಳಗೆ ಧನಪ ರೂಪಗಳೆರಡು. ಇನ್ನು 17ನೇ ಕಕ್ಷ ಮುಗಿತು. 17ನೇ ಕಕ್ಷ ಮುಗಿಸ್ಬಿಟ್ರು 4 ಜನ. ನೆಕ್ಸ್ಟ್ 18ನೇ ಕಕ್ಷಕ್ಕೆ ಬಂದರು. ಈ 18ನೇ ಕಕ್ಷದಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಕುಬೇರ ಮತ್ತೆ ಗಣಪತಿ ಇವರೆಲ್ಲ ಬರ್ತಾರೆ. ಸೊ ಇಲ್ಲಿ ಆ ಕುಬೇರನ ಬಗ್ಗೆ ಹೇಳ್ತಾ ಇದ್ದಾರೆ. ಕುಬೇರಗೆ 2 ಅವತಾರ ಅಂತ ಹೇಳ್ತಾ ಇದ್ದಾರೆ. 18ನೇ ಕಕ್ಷದಲ್ಲಿ ಬರುವ ಕುಬೇರನಿಗೆ 2 ಅವತಾರ. ಯಾರ್ಯಾರು ಅಂದ್ರೆ ಕರಿಗೊರಳ ಸಂಯುಕ್ತ ಭಗದತ್ತರಸು. ಭಗದತ್ತ ಅಂತಂದ್ರೆ ಯಾರು? ನೆನಪದನ? ಭಗದತ್ತ ಅಂತ ಎಲ್ಲಿ ಕೇಳಿರಿ ಹೆಸರು? ಅಲ್ಲ, ಭಗದತ್ತ ಯಾರು? ನರಕಾಸುರನ ಮಗ. ನರಕಾಸುರನ ಮಗ ಭಗದತ್ತ. ಜರಾಸಂಧನ ಮಗ ಒಂದು ಸಹದೇವ. ಭಗದತ್ತ ಅಂತಂದ್ರೆ ನರಕಾಸುರನ ಮಗ. ಈತ ಕುಬೇರನ ಅವತಾರ. ಆ ಕುಬೇರನಿಗೆ ಒಂದು ಸುಪ್ರತೀಕ ಅಂತ ಒಂದು ಆನೆ ಇತ್ತು. ಆನೆ ಮೇಲೆ ಬಹಳ ಪ್ರೀತಿ ಆ ಕುಬೇರನಿಗೆ. ಒಬ್ಬೊಬ್ರಿಗೆ ಇರ್ತದಲ್ಲ ಪಾಪ, ಬೆಳೆಸ್ಕೊಂಡಿರ್ತಾರೆ. ಕೆಲವರಿಗೆ ನಾಯಿ ಮೇಲೆ ಅಭಿಮಾನ ಪಾಪ, ಕೆಲವರಿಗೆ ಬೆಕ್ಕಿನ ಮೇಲೆ ಅಭಿಮಾನ. ಹಂಗ ತಾನು ಬೆಳೆಸಿಕೊಂಡಂತಹ ಸುಪ್ರತೀಕ ಎಂಬ ಆನೆ ಮೇಲೆ ಆ ಕುಬೇರನಿಗೆ ಮಹಾ ಪ್ರೀತಿ, ವಿಶೇಷವಾದ ಅಭಿಮಾನ. ಆ ಸುಪ್ರತೀಕ ಆನೆಯನ್ನು ಈ ನರಕಾಸುರ ಹೊಡ್ಕೊಂಬಂದು ಬಿಟ್ಟಿದ್ದ, ಕಳತನ ಮಾಡಿ ತಂದು ಬಿಟ್ಟಿದ್ದ. ಕಳತನ ಅಂದ್ರೆ ಏನೋ, ಅವನಿಗೆಲ್ಲ ಇದೇ ಕೆಲಸ ನರಕಾಸುರನಿಗೆ. ಪ್ರಪಂಚದಲ್ಲಿ ಯಾವ್ದು ಅಪರೂಪವಾದ ವಸ್ತು ಇತ್ತು ಎಲ್ಲದನ್ನ ತೊಗೊಂಬರ್ತಾ ಇದ್ದ. ಹೀಗಾಗಿ ಆ ಸುಪ್ರತೀಕ ಆನೆಯನ್ನು ಕೂಡ ತೊಗೊಂಬಂದು ಬಿಟ್ಟಿದ್ದ ನರಕಾಸುರ. ಪಾಪ ಈ ಕುಬೇರ ಎಷ್ಟು ಪ್ರೀತಿ ಅಂದ್ರೆ ಆನೆಯ ಮೇಲೆ. ಆನೆ ಹೋಯ್ತಲ್ಲ ಅಂತ ಚಿಂತೆ ಮಾಡಿ ಒಟ್ಟಿಗೆ ಪ್ರತಿನಿತ್ಯ ಆನೆ ಮೇಲೆ ಕೂತು ಮೆರವಣಿಗೆ ಮಾಡಿಸ್ಕೊಳ್ಳೋದು. ನಿದ್ದೆ ಬರ್ತಿದ್ದಿಲ್ಲ ಆತನಿಗೆ. ಏನ್ ಮಾಡಿದ? ಆನೆ ತಗೊಂಡೋಗ್ಬಿಟ್ಟಲ್ಲ ಅಂತ ತಾನೇ ನರಕಾಸುರನ ಮಗನಾಗಿ ಹುಟ್ಟಿಬಿಟ್ಟ. ನರಕಾಸುರ ಏನ್ ಮಾಡಿದ? ಮಗ ಹುಟ್ಟಿದ ಅಂತ ಆನಂದದಿಂದ ಸುಪ್ರತೀಕ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತಾ ಇದೆ. ಇದ್ರಿಗೆ ಅದೇ ಬೇಕಾಯ್ತು, ನನ್ನ ಆನೆ ಮೇಲೆ ನಾನು ಕೂತೆ ಅಂತ ಪಾಪ. ಹಂಗ ನರಕಾಸುರನ ಮಗನಾಗಿ ಅವತಾರ ಮಾಡಿದ ಈ ಕುಬೇರ, ಆತನೇ ಭಗದತ್ತ. ಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಆ ಭಗದತ್ತನನ್ನೇ ಮತ್ತು ರಾಜನನ್ನಾಗಿ ಮಾಡಿ ಬಂದನ್ ಮಾತು. ಹೀಗಾಗಿ ಈತ ಯಾರು ಅಂದ್ರೆ ಕುಬೇರನ ಅವತಾರ. ಈ ಕುಬೇರನ ಅವತಾರನಾದ ಈ ಭಗದತ್ತನಲ್ಲಿ ದಕ್ಷ ಪ್ರಜಾಪತಿಯ ಈ ಗಣಪತಿಯ ಆವೇಶ, ರುದ್ರದೇವರ ಆವೇಶ. ಕರಿಗೊರಳ ಸಂಯುಕ್ತ. ಕರಿಗೊರಳ ಅಂತಂದ್ರೆ ಆನೆ ಗಜಚರ್ಮಾಂಬರನಾಗಿರತಕ್ಕಂಥ ರುದ್ರದೇವರು. ಕರಿಗೊರಳ ಸಂಯುಕ್ತ ಅಂದ್ರೆ ರುದ್ರದೇವರಿಂದ ಕೂಡಿದ, ರುದ್ರದೇವರ ಆವೇಶದಿಂದ ಕೂಡಿದ ಈ ಭಗದತ್ತ ಅರಸು ಅಂದ್ರೆ ರಾಜ. ಭಗದತ್ತ ಎಂಬ ರಾಜ, ನರಕಾಸುರನ ಮಗ ಏನಿದ್ದಾನೆ, ಇದು ಒಂದು ಅವತಾರ. ಇನ್ನೊಂದು ಕಥನ ಅಂತ ಒಬ್ಬ ಕಪಿವೀರ. ರಾಮದೇವರ ಕಪಿ ಸೈನ್ಯದಲ್ಲಿ ಕಥನ ಎಂಬಂತ ಒಬ್ಬ ಕಪಿವೀರನಿದ್ದ. ಆತನು ಈ ಕುಬೇರನ ಅವತಾರ. ಹೀಗಾಗಿ ಕರಿಗೊರಳ ಸಂಯುಕ್ತ ಭಗದತ್ತರಸು, ಕಥನ, ಇವೆರಡೂ ಕೂಡ ಧನಪ ರೂಪಗಳೆರಡು. ಹೀಗಾಗಿ ಧನಪ ಅಂತಂದ್ರೆ ಕುಬೇರ, ಧನವನ್ನು ಪಾಲಿಸುವವನು. ಹೀಗಾಗಿ ಧನಪನ ರೂಪಗಳು 2, ಕುಬೇರನ ರೂಪಗಳು 2. ಆಯ್ತಾ? ಕುಬೇರಂದಾಯ್ತು. ನೆಕ್ಸ್ಟ್ 18ನೇ ಕಕ್ಷದಲ್ಲಿ ಯಾರಿದ್ದಾರೆ? ಗಣಪತಿ ಇದ್ದಾನೆ. ಗಣಪತಿಯ ಬಗ್ಗೆ ಹೇಳುತ್ತಾರೆ. ವಿಘ್ನಪ ಚಾರುದೇಷ್ಣನು ಅಶ್ವಿನಿಗಳು ಸಮ. ವಿಘ್ನಪ ಅಂದ್ರೆ ವಿನಾಯಕ. ಆ ವಿನಾಯಕ ಚಾರುದೇಷ್ಣನು, ಚಾರುದೇಷ್ಣ ಅಂತ ಅವತಾರ ಮಾಡಿದ.
ಚಾರುದೇಷ್ಟ ಆಹ್ವಯ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ. ಗಣಪತಿ ಸಂಧಿಯಲ್ಲಿ ಬಂತಲ್ಲ. ಹೀಗಾಗಿ ಚಾರುದೇಷ್ಟ ಎಂಬ ಹೆಸರಿನಿಂದ ಆ ಗಣಪತಿ ರುಕ್ಮಿಣೀ ದೇವಿಯಲ್ಲಿ ಅವತಾರ ಮಾಡ್ತಾನೆ. ಆ ವೀರ, ದೊಡ್ಡ ವೀರ ಆತ ಚಾರುದೇಷ್ಟ ಅಂತ. ಹೀಗಾಗಿ ಆ ರುಕ್ಮಿಣಿ ಮಗನಾಗಿ ಅವತಾರ ಮಾಡಿ ಭೂಭಾರ ಹರಣದಲ್ಲಿ ತನ್ನ ಸೇವೆಯನ್ನು ಮಾಡಿದ ಮಹಾನುಭಾವ ವಿಘ್ನಪ ಚಾರುದೇಷ್ಣನು. ಚಾರುದೇಷ್ಣನಾಗಿ ಅವತಾರ ಮಾಡಿದ. ಮತ್ತು ಅಶ್ವಿನಿಗಳು ಸಮ, ಅದೇ ಕಕ್ಷದಲ್ಲೇ ಅಶ್ವಿನಿ ದೇವತೆಗಳು ಕೂಡ ಬರ್ತಾರಾದ ಕಾರಣ ಅಶ್ವಿನಿ ದೇವತೆಗಳು ಸಮ. ಅಂದ್ರೆ ಈ ಕುಬೇರ ಮತ್ತು ಗಣಪತಿ ಇವರಿಗೆ ಅಶ್ವಿನಿ ದೇವತೆಗಳು ಸಮಾನ ಎಂಬ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಬರ್ತಾರೆ. ದುರ್ಮುಖ ಮತ್ತು ರುದ್ರದೇವರ ಆವೇಶದಿಂದ ಕೂಡಿದ ಘಟೋತ್ಕಚ ಇವೆರಡೂ ನಿವೃತ್ತಿಯ ಅವತಾರಗಳು. ಇವೆರಡು ನಿವೃತ್ತಿಯ ಅವತಾರಗಳು. ಪ್ರವಹ ಪತ್ನಿಯಾದ ಪ್ರಾವಹಿ ಮತ್ತು ಬೃಹಸ್ಪತಿಯ ಪತ್ನಿಯಾದ ತಾರ ಇಬ್ಬರೂ ಸಮಾನರು. ಇವರು ಪರ್ಜನ್ಯನಿಗಿಂತಲೂ ಉತ್ತಮರು. ರುದ್ರದೇವರ ಆವೇಶದಿಂದ ಕೂಡಿದ ಭಗದತ್ತ ರಾಜ ಬ್ರಾಕೆಟ್ನ ಬೇಕಾದ್ರೆ ಬರ್ಕೊಳ್ರಿ, ನರಕಾಸುರನ ಮಗ ಅಂತ. ಮತ್ತು ಕಥನ ಎಂಬ ಕಪಿ ಇವರಿಬ್ಬರು ಕುಬೇರನ ಅವತಾರ. ಅಶ್ವಿನಿ ದೇವತೆಗಳಿಗೆ ಸಮಾನನಾದ
ಸಮಾನನಾದ ಗಣಪತಿ ಚಾರುದೇಷ್ಟನಾಗಿ ಅವತರಿಸಿದ. ಚಾರುದೇಷ್ಟನಾಗಿ ಅವತರಿಸಿದ. ನಿರುತಿಗೆರಡವತಾರ ದುರ್ಮುಖ ಹರಯುತ ಘಟೋತ್ಕಚನು ಪ್ರಾವಹಿ. ಗುರುಮಡದಿ ತಾರಾ ಸಮರು ಪರ್ಜನ್ಯ ಗುತ್ತಮರು. ಗುರು ಗುತ್ತಮರು. ಕರಿಗೊರಳ ಸಂಯುಕ್ತ ಭಗದತ್ತರ ಸುಕಥನ. ಕರಿ ಘನಪರೂಪಗಳೆರಡು ವಿಘ್ನಪ. ಚಾರುದೇಷ್ಣನು ಅಶ್ವಿನಿಗಳು ಸಮ. ದ್ರೋಣ ಧ್ರುವ ದೋಷಾರ್ಕ ಅಗ್ನಿ. ಪ್ರಾಣದ್ಯು ವಿಭಾವಸುಗಳೆಂಟು. ವೃಷಾನು ಗಣದಿದ್ಯುನಾಮ ವಸು ಭೀಷ್ಮಾರ್ಯ ಬ್ರಹ್ಮಯುತ. ದ್ರೋಣ ನಾಮಕ ನಂದ ಗೋಪ. ಪ್ರಧಾನ ಅಗ್ನಿಯನುಳಿದು ಏಳು. ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. ಈಗ 18ನೇ ಕಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. 18ನೇ ಕಕ್ಷದಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ಈ ಕುಬೇರ, ಗಣಪತಿ, ಅಶ್ವಿನಿ ದೇವತೆಗಳು, ಅದಾದ ಮೇಲಕ್ಕೆ 85 ಜನ ಸೋಮಪಾನಾರ್ಹ ದೇವತೆಗಳು ಅಂತ ಬರ್ಕೊಂಡಿರ್ತೀರಿ ಆ ತಾರತಮ್ಯದ ಕಕ್ಷದಲ್ಲಿ, ಹೌದಾ? ಸೊ ಈಗ ಏನಾಯಿತು, ಕುಬೇರನ ಬಗ್ಗೆ ತಿಳಿಸಿದ್ರು, ಆಮೇಲೆ ಗಣಪತಿ ಬಗ್ಗೆ ತಿಳಿಸಿದ್ರು, ಅಶ್ವಿನಿ ದೇವತೆಗಳ ಬಗ್ಗೆ ತಿಳಿಸಿದ್ರು, ಇವರೆಲ್ಲ ಸಮಾನರು. ಇನ್ನ 85 ಜನ ಏನು ಸೋಮಪಾನಾರ್ಹ ದೇವತೆಗಳಿದ್ದಾರಲ್ಲ, ಅಂದ್ರೇನು ಶೇಷಶತಸ್ಥರು. ಆ ಶೇಷಶತಸ್ಥರಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಈ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಇವರೆಲ್ಲ ಬರ್ತಾರೆ ಆ ಶೇಷಶತಸ್ಥರೊಳಗೆ. ಅವರ ಬಗ್ಗೆ ಈಗ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ಅಷ್ಟವಸುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಯಾರು ಅಷ್ಟವಸುಗಳು ಅಂದ್ರೆ ಯಾರು? ಹೆಸರೇ ಹೇಳಿದಂತೆ ಅಷ್ಟವಸುಗಳು ಅಂದ್ರೆ 8 ಜನ ವಸುದೇವತೆಗಳು ಅಂತ. ಕಾಮನ್ ಆಗಿ ಅವರಿಗೆ ವಸುದೇವತೆಗಳು ಅಂತ ಕಾಮನ್ ನೇಮ್. 8 ಜನಕ್ಕೆ ವಸುದೇವತೆಗಳು ಅಂತ ಕರೀತಾರೆ. ಅದರಲ್ಲಿ ಒಬ್ಬೊಬ್ಬರಿಗೂ ಪ್ರತ್ಯೇಕ ಹೆಸರಿದೆ. ಒಬ್ಬೊಬ್ಬರ ಹೆಸರು ಏನು? ಆ 8 ಜನದ ಹೆಸರನ್ನು ಕೊಡ್ತಾ ಇದ್ದಾರೆ ಇಲ್ಲಿ, ಆ ಅಷ್ಟವಸುಗಳ ಹೆಸರು. ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು, ವಿಭಾವಸು. ಈ 8 ಜನ ವಸುದೇವತೆಗಳು. ಈ ಅಷ್ಟವಸುಗಳು ಈ ಶೇಷಶತಸ್ಥರೊಳಗೆ ಬರ್ತಾರೆ. ಆದರೆ ವಿಚಿತ್ರ ಏನು ಅಂತಂದ್ರೆ ಈ ಅಷ್ಟವಸುಗಳೆಲ್ಲರೂ ಸಮಾನ ಕಕ್ಷದಲ್ಲಿದ್ದವರಲ್ಲ. ಅರ್ಥ ಆಯ್ತಾ? ಹೆಸರಿಗೆ ಅಷ್ಟವಸುಗಳು ಸುಮ್ಮನೆ ಒಂದು ಗ್ರೂಪ್ ಅಂತ ಹೇಳಲಿಕ್ಕಾಗಿ ಈ 18ನೇ ಕಕ್ಷಾ ಅಂತ ಬಂತಾಗಲಿ, ಈ ಅಷ್ಟವಸುಗಳಲ್ಲಿಯೂ ಕೂಡ ಯಾರಿದ್ದಾರೆ ನೋಡ್ರಿ? ಅಷ್ಟವಸುಗಳಲ್ಲಿ ಅಗ್ನಿ
ಅಂತಿದ್ದಾನೆ. ಅಗ್ನಿ ಎಲ್ಲಿ ಬಂದ? ಮೊದಲೇ ಬಂದುಬಿಟ್ಟ. ಎಲ್ಲಿ? 15ನೇ ಕಕ್ಷದಲ್ಲೇ ಬಂದುಬಿಟ್ಟ ಅಗ್ನಿ. ಹೀಗಾಗಿ ಈ ಅಷ್ಟವಸುಗಳಲ್ಲಿಯೂ ಕೂಡ ಅಗ್ನಿ ಬಿಟ್ಟು ಉಳಿಕಿ 7 ಜನ ಮಾತ್ರನೇ ಈ 18ನೇ ಕಕ್ಷದಲ್ಲಿ ಬರ್ತಾರೆ. ಅಗ್ನಿ ಮತ್ತು 15ನೇ ಕಕ್ಷದಲ್ಲಿ ಬರ್ತಾನೆ. ಅದಕ್ಕಾಗಿ ವಸುಗಳು ಅಂದ ತಕ್ಷಣ ಎಲ್ಲರೂ ಒಂದೇ ಕಕ್ಷ ಅಂತ ತಿಳ್ಕೋಬಾರದು. ಸಾಧಾರಣವಾಗಿ ಒಂದು ಗ್ರೂಪ್ ಅಂದರೆ ಎಲ್ಲ ಒಂದೇ ಕಕ್ಷ ಇರೋದಿಲ್ಲ. ಉದಾಹರಣೆಗೆ ನವಗ್ರಹಗಳು ಅಂತಂತೀವಪ್ಪ. ನವಗ್ರಹಗಳು ಅಂತಂದರೆ ಆದಿತ್ಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ಕಾರ ಆಗ್ತೀವಿ. ಆದರೆ ನವಗ್ರಹಗಳೆಲ್ಲರೂ ಒಂದೇ ಕಕ್ಷದಲ್ಲಿ ಬಂದರೆ ಒಂದು ಗ್ರೂಪ್ ಅವರು ನವಗ್ರಹಗಳು ಅಂದ ತಕ್ಷಣ ಎಲ್ಲರನ್ನ ಒಂದೇ ಗ್ರೂಪ್ನಾಗ ಕಟ್ಟಾಕ್ತೀರಿ ಏನೋ ಅವ್ರನ್ನ. ತಾರತಮ್ಯದಲ್ಲಿ ನೋಡಿದರೆ ಸಂಬಂಧನೇ ಇಲ್ಲ, ಒಬ್ಬೊಬ್ಬರಿಗೂ ಸಂಬಂಧನೇ ಇಲ್ಲ. ಆದರೆ ಹೆಸರುಗಳು ನವಗ್ರಹಗಳು ಅಂತ ಒಂದು ಗ್ರೂಪ್. ಅವ್ರಿಗೊಂದು ಕೆಲಸ ಒಪ್ಪಿಸಾನ ಭಗವಂತ. ನೋಡಪ್ಪ, ಈ ಜೀವಿಗಳ ಅವರವರ ಹಣೆ ಬಾರಗಳನ್ನು ನೀವು ಸೂಚನೆ ಮಾಡ್ರಿ ಅಂತ ಹೇಳಿ ಆ ಬಾಧ್ಯತೆ ಇವ್ರಿಗೂ ಒಪ್ಪಿಸಿದ. ಆದರೆ ಈ ನವಗ್ರಹಗಳೆಲ್ಲರೂ ಒಂದೇ ಕಕ್ಷದಲ್ಲಿ ಬರತಕ್ಕಂಥವರಲ್ಲಲ್ಲ. ಆದಿತ್ಯ ಸೂರ್ಯ ಎಲ್ಲೋ ಬರ್ತಾನ. ಸೂರ್ಯ ಎಷ್ಟನೇ ಕಕ್ಷದಲ್ಲಿ ಬಂದ? 12ನೇ ಕಕ್ಷದಲ್ಲಿ. ಸೂರ್ಯ ಚಂದ್ರ 12ನೇ ಕಕ್ಷದಲ್ಲಿ ಬಂದರು. ಮತ್ತೆ ಇನ್ನು ಮಂಗಳ ಶುಕ್ರ ಕುಜ ಇವರೆಲ್ಲ 19ನೇ ಕಕ್ಷದಲ್ಲಿ ಬರ್ತಾರೆ. ಮತ್ತೆ ಬೃಹಸ್ಪತಿ ನೋಡಿದ್ರೆ ಎಲ್ಲಿ 10ನೇ ಕಕ್ಷದಲ್ಲಿ ಬರ್ತಾನೆ. ಇನ್ನು ಶನಿ ನೋಡಿದ್ರೆ ಎಲ್ಲೋ 23ನೇ ಕಕ್ಷದಲ್ಲಿ ಬರ್ತಾನೆ. ಹೀಗೆ ಒಬ್ಬೊಬ್ರಿಗೆ ಸಂಬಂಧನೇ ಇಲ್ಲ. ಆದರೆ ನವಗ್ರಹಗಳು ಅಂತ ಹೆಂಗೆ ಗ್ರೂಪ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಇವರಲ್ಲಿಯೂ ಅಷ್ಟೇ. ಅಷ್ಟವಸುಗಳು ಅಂದರೆ 8 ಜನ ಒಂದೇ ಕಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಏಕಾದಶ ರುದ್ರರಲ್ಲಿ ಅಷ್ಟೇ 11 ಜನ ಒಂದೇ ಕಕ್ಷದವರಲ್ಲ. ದ್ವಾದಶಾದಿತ್ಯರಲ್ಲಿಯೂ ಕೂಡ 12 ಜನ ಒಂದೇ ಕಕ್ಷದವರಲ್ಲ. ಅದು ನಾವು ತಿಳ್ಕೊಂಡಿರ್ಬೇಕು ಚೆಂದಾಗಿ. ಅದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ 8 ಜನ ಹೆಸರು ಕೊಟ್ಟು ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು, ವಿಭಾವಸು ಇವರು 8 ಜನ ವಸುದೇವತೆಗಳು. ಏನಂದ್ರು? ಕೃಶಾನು ಗಣದಿ ದ್ಯುನಾಮ ವಸು ಭೀಷ್ಮಾರ್ಯ ಬ್ರಹ್ಮಯುತ. ಈ ಅಷ್ಟವಸುಗಳಲ್ಲಿ ಇದರಲ್ಲಿ ಯಾರು? ದ್ಯುನಾಮ ವಸು ಭೀಷ್ಮಾರ್ಯ. ಇದರಲ್ಲಿ ದ್ಯು ಅಂತ ಏನು ಹೆಸರು ಬಂತಲ್ಲ, ದ್ಯುನಾಮಕ ವಸು, ದ್ಯು ಎಂಬ ಹೆಸರುಳ್ಳ ವಸು, ಆ ವಸುದೇವತನೇ ಭೀಷ್ಮಾರ್ಯ. ಏನ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಅಂತ ಕೇಳ್ತೀವಿ, ಮಹಾನುಭಾವರು, ಕುರುಕುಲ ಪಿತಾಮಹರು ಅಂತ ಏನು ಪ್ರಸಿದ್ಧರಾದ್ರಲ್ಲ ಭೀಷ್ಮಾಚಾರ್ಯ ಮಹಾನುಭಾವರು. ಆ ಭೀಷ್ಮಾಚಾರ್ಯರು ಯಾರು ಅಂತಂದ್ರೆ ಈ ದ್ಯುನಾಮಕ ವಸು, ಅಷ್ಟವಸುಗಳಲ್ಲಿ ಒಬ್ಬರಾದ ದ್ಯು ಎಂಬ ಹೆಸರುಳ್ಳ ವಸುದೇವತೆ. ಆ ಭೀಷ್ಮಾಚಾರ್ಯರಲ್ಲಿ ಕೇವಲ ದ್ಯುನಾಮಕ ವಸುವಿನ ಅವತಾರ ಅಷ್ಟೇ ಅಲ್ಲದೆ ಬ್ರಹ್ಮಯುತ ಅಂತಂದ್ರು. ಅಂದ್ರೆ ಬ್ರಹ್ಮದೇವರ ವಿಶೇಷವಾದ ಆವೇಶ ಭೀಷ್ಮಾಚಾರ್ಯರಲ್ಲಿದೆ. ಹೀಗಾಗಿ ದ್ಯುನಾಮ ವಸು ಭೀಷ್ಮಾರ್ಯ ಬ್ರಹ್ಮಯುತ. ಆದ ಮೇಲೆ ಇದರಲ್ಲಿ ದ್ರೋಣ ಅಂತ ಬಂತು ನೋಡ್ರಿ. ಇನ್ನೊಂದು ಈ ಅಷ್ಟವಸುಗಳಲ್ಲಿ ದ್ರೋಣ ಅಂತ ಮೊದಲನೇದೇ ಹೆಸರು ದ್ರೋಣ. ಈ ದ್ರೋಣ ಯಾರು ಅಂದ್ರೆ ದ್ರೋಣನಾಮಕ ನಂದಗೋಪ. ನೋಡ್ರಿ, ಆ ನಂದಗೋಪ ಯಶೋಧ ಏನು ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು ನೋಡಿ ಏನು ಧನ್ಯರಾದ್ರಲ್ಲ, ಆ ಯಶೋಧಾನಂದ ಗೋಪುರ ಯಾರು ಅಂತಂದ್ರೆ ಈ ಅಷ್ಟವಸುಗಳಲ್ಲಿ ಒಬ್ಬ ವಸು ಮಹಾನುಭಾವ ದ್ರೋಣ ಎಂಬ ಹೆಸರುಳ್ಳ ವಸುದೇವತೆ ಈ ನಂದಗೋಪ. ಧರ ಅಂತ ಆತನ ಹೆಂಡತಿ, ಆಕೆ ಯಶೋಧೆಯಾಗಿ ತಾನು ಅವತಾರ ಮಾಡ್ತಾಳೆ. ಹೀಗಾಗಿ ದ್ರೋಣ ಧರ ಅವರಿಬ್ಬರು ತಪಸ್ಸು ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಬಾಲಲೀಲೆಗಳನ್ನು ನಾವು ನೋಡಬೇಕು ಅಂತ. ಯಾಕೆ ವಿಚಿತ್ರ ನೋಡಿ, ಭಗವಂತನ ಆಟ ಏನು ಅರ್ಥನೇ ಆಗೋದಿಲ್ಲ. ಆ ಕಡೆಗೆ ಅದಿತಿ ಕಶ್ಯಪರು ತಪಸ್ಸು ಮಾಡಿದ್ರು, ಸ್ವಾಮಿ ನೀನೇ ಮಗನಾಗಿ ಹುಟ್ಟಬೇಕು ಅಂತ. ಒಂದು ಕಡೆಗೆ ದ್ರೋಣಾಧರ ಇವರು ತಪಸ್ಸು ಮಾಡಿದ್ರು, ಬಾಲಲೀಲೆಗಳನ್ನು ನೋಡಬೇಕು ಅಂತ. ಏನು ಮಾಡಬೇಕು? ಇವರೇನ ಮಗ ಆಗಬೇಕು ಅಂತ ಇವರಂತಾರೆ, ಬಾಲಲೀಲೆಗಳು ನೋಡಬೇಕು ಅಂತ ಆಕೆ ಅಂತಾಳೆ. ಏನು ಮಾಡಬೇಕು? ಭಗವಂತ ಅದಕ್ಕೆ ಏನು ಮಾಡಿದ? ಏನು ಮಗನಾಗಿ ಹುಟ್ಟಬೇಕು ಅಂತ ಅಂದ್ರೆ ಅಷ್ಟೇ ಅಲ್ಲ ಅಂತಂದ. ಆ ದೇವಕಿ ಇವರು ಕಶ್ಯಪಾದಿತಿಗಳೇ ಇಲ್ಲಿ ಈ ಕಡೆಗೆ ವಸುದೇವ ದೇವಿಕೆಯಾಗಿ ಹುಟ್ಟಿದ್ರು, ಅವರಲ್ಲೇ ಮಗನಾಗಿ ಅವತಾರ ಮಾಡಿದ ಅಷ್ಟೇ. ಆ ಅವತಾರ ಮಾಡಿದ್ದು ಓಡೋದ, ನಂದಗೋವಲಕ್ಕೆ ಓಡೋದ. ಹೀಗಾಗಿ ಬಾಲಲೀಲೆಗಳೆಲ್ಲ ಅಲ್ಲಿ ತೋರಿಸಿದ. ಈಗ ಇಬ್ಬರೂ ಬೇಡಿದಂತಹ ವರಗಳನ್ನು ಸಚ್ಚ ಮಾಡಿದ ಭಗವಂತ. ಇದೇ ಆ ಘಟನಾ ಸಾಮರ್ಥ್ಯ ಮಹಾನುಭಾವಂದು. ಅವತಾರ ಒಂದು ಕಡೆಗಾಯಿತು, ಬಾಲಲೀಲೆಗಳು ಮತ್ತೊಂದು ಕಡೆ ತೋರಿಸಿದ. ಹಿಂಗ್ಯಾಕೆ ಮಾಡಿದ ಅಂತ ಏನು ಕಂಸನಿಗೆ ಹೆದರಿ ಏನು ಓಡೋಗಿಲ್ಲ ಕೃಷ್ಣ. ಇಲ್ಲಿ ವರಗಳನ್ನು ಕೇಳಿದ್ರು, ಆ ವರಕ್ಕೆ ಅನುಗುಣವಾಗಿ ಭಗವಂತ ಅಲ್ಲಿಗೆ ಹೋದ. ಹೀಗಾಗಿ ದ್ರೋಣನಾಮಕ ನಂದಗೋಪ, ಆ ದ್ರೋಣ ಎಂಬ ಹೆಸರಿನಿಂದ ಏರತಕ್ಕಂತಹ ವಸುದೇವತೆಯೇ ನಂದಗೋಪನಾಗಿ ಅವತಾರ ಮಾಡಿದ. ಇನ್ನ ಪ್ರಧಾನ ಅಗ್ನಿಯ ನುಳಿದು 7
ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. ಈ 8 ಜನ ವಸುದೇವತೆಗಳಲ್ಲಿ ಅಗ್ನಿ ಅಂತ ಏನಿದ್ದಾನಲ್ಲ, ಈ ಅಗ್ನಿ ಯಾರು? ಪ್ರಧಾನ ಅಗ್ನಿ. ಏನು ಅಗ್ನಿದೇವರು ಅಂತಂತೀವಲ್ಲ, ಆ ಪ್ರಧಾನನಾದಂತಹ ಅಗ್ನಿದೇವರೇ ಈತ. ಈ ಪ್ರಧಾನನಾದ ಅಗ್ನಿಯನ್ನ ಉಳಿದು ಅಂದರೆ ಈತನನ್ನು ಬಿಟ್ಟು ಉಳಿಕಿ 7 ಜನ ಸಮಾನರೆನಿಪರು ತಮ್ಮೊಳಗೆ, ಅವರೆಲ್ಲರೂ ಕೂಡ ಸಮಾನರು, ತಮ್ಮೊಳಗೆ ಸಮಾನರು ಅಂದರೆ ಒಂದೇ ಕಕ್ಷದಲ್ಲಿ ಸೇರಿದವರು. ಸಮಾನರು ಅಂದ್ರೆ ಏನಂತ? ಜ್ಞಾನಾದಿ ಗುಣಗಳಿಂದ ಯೋಗ್ಯತೆಯಲ್ಲಿ ಸಮಾನ ಅಂತಂದ್ರೆ ಅರ್ಥ ಏನು? ಅವರಿಗಿರತಕ್ಕಂತಹ ಜ್ಞಾನ, ಮೋಕ್ಷದಲ್ಲಿ ಅನುಭವಿಸುವಂತಹ ಆನಂದ ಇವೆಲ್ಲ ಸಮಾನವಾಗಿರ್ತದೆ ಅಂತ ಅರ್ಥ. ಸಮಾನರು ಅಂದ್ರೆ ಅಂತ ಎಲ್ಲ ಹೈಟು ವೆಯ್ಟು ಸಮಾನ ಇರ್ತದೆ ಅಂತ ಅರ್ಥ ಅಲ್ಲ. ಅದು ಸಮಾನ ಇದ್ದೇ ಇರ್ಬೋದು, ಬೇರೆ ಮಾತು. ಆದರೆ ಯೋಗ್ಯತೆಯಲ್ಲಿ ಸಮಾನ ಅಂದ್ರೆ ಅರ್ಥ ಏನು? ಅವರಿಗಿರುವಂತಹ ಜ್ಞಾನಾನಂದಾದಿಗಳು ಸಮಾನವಾಗಿರ್ತವೆ ಅಂತ ಅರ್ಥ. ಹೀಗಾಗಿ ಆ 8 ಜನರಲ್ಲಿ ಬರುವ ಪ್ರಧಾನ ಅಗ್ನಿಯನ್ನು ಬಿಟ್ಟು, ಯಾಕೆ ಅಗ್ನಿ ಮೇಲೆ 15ನೇ ಕಕ್ಷದಲ್ಲಿ ಬಂದುಬಿಟ್ಟ, ಹೀಗಾಗಿ ಆತನನ್ನು ಉಳಿಕಿ 7 ಜನ ವಸುದೇವತೆಗಳು ಸಮಾನರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. ಜ್ಞಾನಾದಿ ಗುಣಗಳಿಂದ ಇವರೆಲ್ಲರೂ ಕೂಡ ಸಮಾನರಾಗ್ತಾರೆ, ಈ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ಬರ್ತಾರೆ. ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು ಮತ್ತು ವಿಭಾವಸು ಎಂಬ 8 ಜನ ವಸುಗಣದಲ್ಲಿ ದ್ಯುನಾಮಕ ವಸು ಭೀಷ್ಮನಾಗಿ ಅವತರಿಸಿದ. ಅವರಲ್ಲಿ ಬ್ರಹ್ಮದೇವರ ಆವೇಶವಿದೆ. ದ್ರೋಣನಾಮಕ ವಸು ನಂದಗೋಪನಾಗಿ ಅವತರಿಸಿದ. ಪ್ರಧಾನ ಅಗ್ನಿಯನ್ನು ಬಿಟ್ಟು ಉಳಿದ 7 ಜನ ವಸುಗಳು ಜ್ಞಾನಾದಿ ಗುಣಗಳಿಂದ ಪರಸ್ಪರ ಸಮಾನರು. ದ್ರೋಣ, ಧ್ರುವ, ದೋಷಾರ್ಕ, ಅಗ್ನಿ
ಪ್ರಾಣದ್ಯುವಿಭಾವಸುಗಳೆಂಟು ವೃಷಾನುಗಣದಿದ್ಯುನಾಮವಸು ಭೀಷ್ಮಾರ್ಯ ಬ್ರಹ್ಮಯುತ ದ್ರೋಣನಾಮಕನಂದ ಗೋಪ ಪ್ರಧಾನ ಅಗ್ನಿಯನುಳಿದು ಏಳು ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ ಸಂಶಯ ಇದ್ರೆ ಕೇಳ್ಬೋದು. ಏಕಾದಶಿ ದಿವಸನಾ? ಇಲ್ಲ ಇಲ್ಲ ಇಲ್ಲ, ಇವ್ರಿಗೆ ಕೊಡೋ ಪದ್ಧತಿ ಇಲ್ಲ. ಭಗವಂತನಿಗೆ ಒಂದೇ ಕೊಡೋದು. ಅಲ್ಲ ಅಂದ್ರೆ ಇವರು ಈ ದೇವತೆಗಳನ್ನು ಉದ್ದೇಶಿಸಿ ಕೂಡ ಕೊಡೋದಲ್ಲ, ದೇವತೆಗಳಿಗೂ ಅರ್ಘ್ಯವನ್ನು ಕೊಡೋದು. ಪ್ರಧಾನವಾಗಿ ಭಗವಂತನಿಗೆ ಅರ್ಪಣೆ ಮಾಡೋದು, ಆದರೆ ಈ ದೇವತೆಗಳಿಗೂ ಕೂಡ ಹೆಸರಿಟ್ಟು ನಾವು ಅರ್ಘ್ಯ ಕೊಡ್ತೀವಾದ ಕಾರಣ ಏಕಾದಶಿ ಅಂದಿಲ್ಲ ಅಷ್ಟು. ಎಲ್ಲವೂ ಅಂತರ್ಯಾಮಿ, ಪೂಜೆ ಮಾಡೋ ಕಾಲ ಪ್ರತಿ ದೇವತೆಗೂ ಅಂತರ್ಯಾಮಿ ರೂಪಸ್ಥ ಚಿಂತನೆ ಇದ್ದೇ ಇರ್ತದ. ಆದ್ರೆ ಹೆಂಗ ಏಕಾದಶಿ ದಿವಸ ಕೇವಲ ಭಗವಂತನಿಗೆ ಮಾತ್ರ ನೈವೇದ್ಯ, ಯಾರಿಗೂ ಇಲ್ಲ. ಎಲ್ರೇ ನಾವು ಅಂತರ್ಯಾಮಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಅಂತ ಹೇಳಿ ಬೇರೆ ದೇವತೆಗಳಿಗೆಲ್ಲ ನೈವೇದ್ಯ ಕೊಡೋದಿಲ್ಲಲ್ಲ. ಅಂದ್ರೆ ಆ ದೇವತೆಗೂ ಬಂದು ಬಿಡ್ತಾನೆ ನೈವೇದ್ಯ ಕಾಲಕ್ಕೆ, ಅವ್ರ ಬಾಯಿಂದ ಹೋಗ್ಬೇಕಲ್ಲ ಮತ್ತೆ ಒಳಗೆ ಹೋಗ್ಬೇಕಂದ್ರೆ, ಅದಕ್ಕಾಗಿ ಅವರಿಗೆ ನೈವೇದ್ಯ ಇಲ್ಲ. ಹಾಗೆ ಇಲ್ಲಿಯೂ ಅಷ್ಟೇ. ಯಾರಮ್ಮ? ವಷಟ್ಕಾರ. ವಷಟ್ಕಾರ ಅಂತ ಒಂದು ವಷಟ್ಕಾರಕ್ಕೆ ಅಭಿಮಾನಿ ದೇವತೆ. ವಷಟ್ಕಾರ ಅಂತಂಬೋದು ಈ ಓಂಕಾರ, ವಷಟ್ಕಾರ, ವಷಟ್ಟು ಅವೆಲ್ಲ ಈ ಮಂತ್ರಗಳಲ್ಲಿ ಬರತಕ್ಕಂಥ ಕೆಲವು ಬೀಜಾಕ್ಷರಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳು ಇರ್ತಾರೆ. ಹೀಗಾಗಿ ಆ ವಷಟ್ಕಾರಕ್ಕೆ ಅಭಿಮಾನಿ ದೇವತೆ, ಹೀಗಾಗಿ ವಷಟ್ಕಾರ ಅಂತ ಅದನ್ನು ಕರೀತಾರೆ. ವಷಟ್ಕಾರ ಪ್ರಜಾಪತಿ. ಈ 33ರಲ್ಲಿ ಅಷ್ಟವಸು, ಏಕಾದಶ ರುದ್ರ, ದ್ವಾದಶಾದಿತ್ಯ, ವಷಟ್ಕಾರ ಪ್ರಜಾಪತಿ ಅಂದ್ರೆ ವಷಟ್ಕಾರಕ್ಕೆ ಅಭಿಮಾನಿಯಾದ ದೇವತೆ. ಹೀಗಾಗಿ ವಷಟ್ಕಾರ ದೇವತೆ ಮತ್ತು ಪ್ರಜಾಪತಿ ಅಂತ ಈ ದೇವತೆ. ನಮಸ್ಕಾರ. ನಮಸ್ಕಾರ.